ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಟೊಮೊಟೊ ಸಾಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ, ತುಂಬ ಸ್ಪೈಸಿಯಾಗಿ, ಹುಳಿ ಉಪ್ಪು ಖಾರ ಎಲ್ಲ ಸೇರಿಸಿ ತುಂಬಾ ಚೆನ್ನಾಗಿ ಮನೇಲೇ ಮಾಡ್ಕೋಬೋದು. ನಾವು ಆಚೆ ಎಲ್ಲ ತರೋಕ್ಕಿಂತ ಮನೇಲಿ ಮಾಡ್ಕೊಳ್ಳೋದೇ ತುಂಬ ಉತ್ತಮ. ಆಚೆ ಆದರೆ ಕಲರ್ ಮಿಕ್ಸ್ ಮಾಡಿರ್ತಾರೆ, ಟೊಮೊಟೊ ಹಣ್ಣು ಕೂಡ ಒಳ್ಳೇದು ಹಾಕಿರ್ತಾರೋ ಇಲ್ವೋ ಗೊತ್ತಿರಲ್ಲ. ಹಾಗಾಗಿ ಮನೇಲೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 kg ಆಗುವಷ್ಟು ಟೊಮೊಟೊ ಹಣ್ಣನ್ನ ನೋಡಿ, ತುಂಬ ಹಣ್ಣಾಗಿರಬೇಕು ಮತ್ತು ಕೆಂಪು ಕೂಡ ಇರಬೇಕು. ಆ ಥರದ್ದು ತೊಗೊಂಡ್ರೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಚೆನ್ನಾಗಿ ತೊಳೆದು ಇದನ್ನ ಕಟ್ ಮಾಡ್ಕೊಳ್ತೀನಿ. ಒಂದು ಟೊಮೊಟೊ ಹಣ್ಣನ್ನ 8 ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀಟಾಗಿ ಈ ರೀತಿ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ತಗೊಳ್ಳೋಣ. ಆದಷ್ಟು ಟೊಮಾಟೆ ಹಣ್ಣು ತುಂಬ ಕೆಂಪಗಿರೋದು ಮತ್ತು ತುಂಬ ಹಣ್ಣಾಗಿರೋ ಅಂಥದ್ದನ್ನೇ ತಗೋಬೇಕಾಗತ್ತೆ. ನೋಡಿ, ಇವಾಗೆಲ್ಲ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಬಾಣಲಿ ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ. 1 kg ಟೊಮೊಟೊ ಹಣ್ಣಿಗೆ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಹಾಕೊಂಡು ಕೂಡಲೇ ಉಪ್ಪನ್ನು ಕೂಡ ತಕ್ಷಣಕ್ಕೆ ಹಾಕೋಬಿಡೋಣ. ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಕೂಡ ಬೇಗನೆ ಹಾಕೋದ್ರಿಂದ, ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಟೊಮೊಟೊ ಕೂಡ ಬೇಗನೆ ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ. ಹಾಗಾಗಿ ಜೊತೆಗೆ ಇಲ್ಲಿ 1 ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ 1 ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಸುಲಿದು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳೋರು ಇದನ್ನ ಸ್ಕಿಪ್ ಮಾಡ್ಕೊಬಹುದು, ಹಾಗೆ ಕೂಡ ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ. ಹಾಗಾಗಿ ಇಷ್ಟನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇದೊಂದು 50% ಬೆಂದಿದೆ. ಇದು ಇನ್ನೊಂದ್ಸಲ ಈ ಥರ ತಿರ್ಗಿಸ್ಕೊಂಡು ಇಲ್ಲಿ ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಇದು ಬಂದು ಕಲರಿಗೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಇದು ಖಾರ ಏನು ಕೊಡೋದಿಲ್ಲ. ಟೊಮೊಟೊ ಸಾಸು ಒಳ್ಳೆ ಕಲರ್ ಕೊಡತ್ತೆ, ಅದೇ ಉದ್ದೇಶ. ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ. ಇದು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಇದನ್ನ ಒಂದು 5 ನಿಮಿಷ, 5 ರಿಂದ 7 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು 10 ನಿಮಿಷಗಳ ಕಾಲ ತಣ್ಣಗಾಗಿ ಬಿಟ್ಟಿದ್ದೆ. ಆದಷ್ಟು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡ್ರೆ ಭಾರಿ ಒಳ್ಳೇದು. ಈಗ ನೋಡಿ, ಈಗ 1 kg ಟೊಮೊಟೊ ಹಣ್ಣು ಆಗಿರೋದ್ರಿಂದ ನಾನು 2 ಸ್ಟೆಪ್ಪಲ್ಲಿ ಇದನ್ನ ರುಬ್ಕೊಳ್ತೀನಿ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಹಾಕೊಳ್ತೀನಿ. ಹಾಕೊಂಡು ಆದಷ್ಟು ಸಣ್ಣ ಪೇಸ್ಟ್ ಆಗಿ ರುಬ್ಕೋಬೇಕಾಗತ್ತೆ. ಇದನ್ನ ತಣ್ಣಗಿದ್ರೆ ರುಬ್ಬಕ್ಕೂ ಈಸಿ ಆಗುತ್ತೆ, ಬಿಸಿ ಬಿಸಿ ಇದ್ರೆ ರುಬ್ಬಕ್ ಆಗೋದಿಲ್ಲ. ಹಾಗಾಗಿ ತಣ್ಣಗೆ ಮಾಡ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ನೋಡಿ, ಒಂದು ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ, ಒಂದು ಜರಡಿ ಕೂಡ ತಗೊಂಡಿದ್ದೀನಿ. ಈ ತರ ಜರಡಿ ಇದ್ರೆ ಯೂಸ್ ಮಾಡಿ, ಚೆನ್ನಾಗಿ ಈ ಜರಡಿ ಮಾಡ್ಕೋಬಹುದು, ಅದೇ ಉದ್ದೇಶ. ಇವಾಗ ಇದನ್ನ ಒಂದು ಚಮಚ ಸಹಾಯದಿಂದ ಚೆನ್ನಾಗಿ ಇದನ್ನ ಶೋಧಿಸ್ಕೊಳ್ಳೋಣ. ನೀಟಾಗಿ ಚಮಚದಲ್ಲಿ ಈ ರೀತಿ ಮಾಡೋದ್ರಿಂದ ನೋಡಿ ನೀಟಾಗಿ ಶೋಧಿಸ್ಕೋಬಹುದು. ಇದನ್ನ ಕೊನೆಯಲ್ಲಿ ಟೊಮೊಟೊ ಬೀಜ ಉಳ್ಕೊಳ್ಳತ್ತೆ ಅಷ್ಟೇ. ಟೊಮೊಟೊ ಬೀಜ ಎಲ್ಲ ಹಾಕೊಬಾರ್ದು. ಈ ತರ ಸೋಸಿ ಹಾಕೊಳ್ಳೋದ್ರಿಂದ ಸಾಸು ಚೆನ್ನಾಗಿ ಬರುತ್ತೆ. ನೋಡಿ, ಕೊನೆಯಲ್ಲಿ ಉಳಿದಂತ ಟೊಮೊಟೊ ಬೀಜಗಳನ್ನ ಬೇಕಾದ್ರೆ ನಾವಿಲ್ಲಿ ಸಾಂಬಾರಿಗೆ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಸ್ಟೆಪ್ ಕೂಡ ರುಬ್ಕೊಂಡಿದೀನಿ. ನೋಡಿ, ಆಗಿದೆ, ಕ್ಯೂರಿ ರೆಡಿ ಆಗಿದೆ ಕೂಡ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಲ್ಲ ಬಾಣಲಿಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ತೀನಿ. ಆದಷ್ಟು ಕಮ್ಮಿ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಮುಖಕ್ಕೆ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ನೀರಿನ ಅಂಶ ಕಮ್ಮಿ ಇರೋದ್ರಿಂದ ಸಿಡಿಯುತ್ತೆ. ಲಿಡ್ ಮುಚ್ಕೊಂಡೆ ಆದಷ್ಟು ಇದನ್ನ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಅದು ಬೇಯ್ತಾ ಇದ್ದಂಗೆನೆ ಇಲ್ಲಿ ನೋಡಿ, ಸ್ವಲ್ಪ ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ ಇಷ್ಟು ತಗೊಂಡಿದ್ದೀನಿ. ಒಂದು ಬಿಳಿ ಬಟ್ಟೆ, ಸಣ್ಣ ಬಟ್ಟೆಯಲ್ಲಿ ಇದನ್ನ ಈ ತರ ಕಟ್ಕೊಂಡು ನೀಟಾಗಿ ಇದು ಸಾಸ್ ಒಳಗೆ ಹಾಕೊಳ್ಳೋಣ. ಟೊಮೊಟೊ ಕ್ಯೂರ್ ಒಳಗೆ ಹಾಕೊಳ್ಳೋಣ. ಹೀಗೆ ಹಾಕೋದ್ರಿಂದ ಈ ಸ್ಪೈಸಸ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ ಕೂಡ. ಹಾಗಾಗಿ ಈ ತರ ಹಾಕೊಂಡು ನೋಡಿ, ಒಂದು ಬಟ್ಟೆಲಿ ಕಟ್ಟಿ ಇವಾಗ ಇದನ್ನು ಕೂಡ ಇದ್ರೊಳಗೆ ಹಾಕೊಳ್ತೀನಿ. ಹಾಕೊಂಡು ಇದನ್ನ ಆಗಾಗ ತಿರುಗಿಸ್ಕೊಳ್ಳೋಣ. ಒಂದು 7 ರಿಂದ 8 ನಿಮಿಷ ಆದ್ರೂ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡು ಲಿಡ್ ಮುಚ್ಚಿಬಿಟ್ಟೆ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಮುಖಕ್ಕೆ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಅರ್ಧ ಬೆಂದಿದೆ. ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. 1 kg ಟೊಮೊಟೊ ಹಣ್ಣಿಗೆ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ.
ಸಿಹಿ ಬೇಕು ಅನ್ನೋರು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ 1 kg ಟೊಮೊಟೊ ಹಣ್ಣಿಗೆ ಅರ್ಧ ಕಪ್ಪು ಸಕ್ಕರೆ ಸಾಕಾಗತ್ತೆ. ಮತ್ತೆ ಇಲ್ಲಿ ವಿನಿಗರ್ ಕೂಡ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ಪಲ್ಲಿ ಅರ್ಧ ಕಪ್ ಹಾಕೊಂಡಿದ್ದೀನಿ. ಅಂದ್ರೆ 8ನೇ 1 ಭಾಗದಷ್ಟು ನಾನಿಲ್ಲಿ ವಿನಿಗರ್ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ ಹಾಕೊಳ್ಳೋಣ. ಇಲ್ಲಿ ಬಂದು ಸ್ವಲ್ಪ ಸ್ಪೈಸಸ್ ಖಾರ ಇದ್ರೆ ಚೆನ್ನಾಗಿರತ್ತಲ್ಲ, ಹಾಗಾಗಿ ಅರ್ಧ ಸ್ಪೂನು ಖಾರ ಪುಡಿ ಕೂಡ ಹಾಕೊಂಡು ಮತ್ತೆ ಇದನ್ನ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊಳ್ತೀನಿ. ಆದಷ್ಟು ಪ್ಲೇಟ್ ಮುಚ್ಕೊಂಡೇ ಬೇಯಿಸ್ಕೊಳ್ಳಿ. ಹಾಗೆ ಬಿಟ್ಬಿಟ್ರೆ ಮುಖಕ್ಕೆಲ್ಲ ಹಾರ್ಬಿಡತ್ತೆ. ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಇದು ನೋಡಿ, ಉರಿ ಕಮ್ಮಿ ಮಾಡಿ ಓಪನ್ ಮಾಡಿದಾಗ ಆದಷ್ಟು ಉರಿ ಕಮ್ಮಿ ಮಾಡಿ ಓಪನ್ ಮಾಡಿ ತಿರ್ಕೊಳ್ಳೋಣ. ನೋಡಿ ಸ್ವಲ್ಪ ಆಗಿದೆ, ತೋರಿಸ್ತೀನಿ. ಇದು ಇನ್ನೂ ಆಗಿಲ್ಲ ನೋಡಿ. ಈ ರೀತಿ ಪ್ಲೇಟಲ್ಲಿ ಹಾಕೊಂಡಾಗ ಈ ತರ ಅಲ್ಲಲ್ಲೇ ಗ್ಯಾಪ್ ಬಿಟ್ಕೊಂಡು ಇದು ಸೋರ್ಬಾರ್ದು, ಅದು ಅಲ್ಲಲ್ಲೇ ಕಚ್ಕೋಬೇಕು. ಆ ರೀತಿ ಮಾಡ್ಬೇಕತ್ತೆ. ನೋಡಿ ಈ ತರ ಸೋರ್ತಾ ಇದೆ, ಹಾಗಾಗಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ. ಇನ್ನೂ ಒಂದು 2 ನಿಮಿಷಗಳ ಕಾಲ ಇದೇ ರೀತಿ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ 2 ನಿಮಿಷ ಆಗಿದೆ, ಬೇಯಿಸ್ಕೊಂಡಿದ್ದೀನಿ ಕೂಡ. ಇದು ನೋಡಿ ಇವಾಗ ಆಗಿದೆ ಅನ್ಕೊಳ್ತೀನಿ. 100% ಆಗಿದೆ, ನೀರಿನ ಅಂಶ ಎಲ್ಲ ಹೋಗಿದೆ. ನೋಡಿ ಇಲ್ಲಿ ಪ್ಲೇಟಲ್ಲಿ ಈ ತರ ಹಾಕೊಂಡ್ರೆ ಅಲ್ಲೇ ಕಚ್ಕೋಬೇಕು, ಅದ್ರ ಸಮೇತ ಕೆಳಗೆ ಇಳಿಬೇಕು. ಈ ರೀತಿ ಪೂರ್ತಿ ಒಂದು ಚೂರು ಉಳ್ಕೊಳ್ದಲ್ಲೇ ನೋಡಿ ಈ ರೀತಿ ಇಳಿಬೇಕು. ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಟೊಮೊಟೊ ಸಾಸು. ನೋಡಿ ಆಗಿದೆ ಇದು. ಇವಾಗ ಇದನ್ನ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋಂಥ ನಾವು ಮಸಾಲೆಗಳನ್ನ ಒಂದು ಬಟ್ಟೆಲಿ ಕಟ್ಟಿ ಇಟ್ಟಿದ್ವಲ್ಲ ಅದನ್ನ ತಕ್ಕೊಳ್ಳೋಣ. ನೋಡಿ ಆಗಿದೆ ಇದು. ಫೈನಲಿ ಸೂಪರ್ ಆಗಿ ಟೊಮೊಟೊ ಸಾಸ್ ರೆಡಿ ಆಗಿದೆ. ಉಪ್ಪು ಖಾರ ಸಿಹಿ ಮತ್ತೆ ಸ್ಪೈಸಿಯಾಗಿ ಕೂಡ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಇದನ್ನ ತೆಗೆದು ಒಂದು 15-20 ನಿಮಿಷ ತಣ್ಣಗೆ ಹಾಕ್ಬಿಡೋಣ. ಆಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಆಗ್ಬೋದು, ಇಲ್ಲ ಪ್ಲಾಸ್ಟಿಕ್ ಬಾಟ್ಲೇ ಆಗ್ಬೋದು, ಪರವಾಗಿಲ್ಲ. ನೀಟಾಗಿ ತೊಳೆದು ಒರೆಸಿ ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಈ ಥರ ಬಾಟ್ಲಲ್ಲಿ ಹಾಕಿ ಒಂದು 2 ತಿಂಗಳ ಕಾಲ ಮೇಲೆ ಬೇರೆ ಬೇಕಾದರೆ ಇಟ್ಕೋಬೋದು, ಇಲ್ಲ ಫ್ರಿಜ್ಜಲ್ಲೇ ಬೇಕಾದ್ರೆ ಒಂದು 5ರಿಂದ 6 ತಿಂಗಳು ಕೂಡ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಸಿಂಪಲ್ ಆಗಿ ಸೂಪರ್ ಆಗಿ ಆರೋಗ್ಯವಾಗಿ ಟೊಮೊಟೊ ಸಾಸ್ನ ರೆಡಿ ಮಾಡ್ಕೋಬೋದು. ನೋಡಿ ಇಷ್ಟೇ ಟೊಮೊಟೊ ಸಾಸ್ ರೆಸಿಪಿ. ಈ ಟೊಮೊಟೊ ಸಾಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಕೂಡ. ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.